ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಒಂದು ವಿಶೇಷ ಸುದ್ದಿ ತೊಗೊಂಡು ಬಂದೀನಿ. ಅದು ಯಾವ ಸುದ್ದಿ ಅಂದ್ರೆ ನೀವು ಎಲ್ಲರೂ ಆಶ್ಚರ್ಯಕ್ಕೊಳಗಾಗ್ತೀರಿ. ಏನಪ್ಪ ಅಲ್ಲಿಂದೆಲ್ಲ ಮಾಹಿತಿ ಇವನಿಗೆ ಹೆಂಗೆ ಗೊತ್ತಾಯಿತು, ಈ ವಿಡಿಯೋ ಯಾರು ಕಳಿಸಿದ್ರು ಇವನಿಗಂತ ನೀವೆಲ್ಲರೂ ಆಶ್ಚರ್ಯ ಪಡೋದಂತೂ ಪಕ್ಕ. ಎಲ್ಲರೂ ದಯವಿಟ್ಟು ಸುದ್ದಿ ಮುಗಿಯೋವರೆಗೂ ಪೂರ್ತಿ ವಿಡಿಯೋ ನೋಡ್ರಿ. ಯಾಕಂದ್ರೆ ಇದು ಅಂತ್ಯಂತ ಸುದ್ದಿ ಅಲ್ಲ, ಇದು ಇಂಟರ್ನ್ಯಾಷನಲ್ ಸುದ್ದಿ ಅದ. ಜಗತ್ತಿನಾಗ ಯಾವ್ಯಾವ ದೇಶದ ನಡಬರ್ಕ ಯುದ್ಧ ನಡೆದ ಎಂಬುದು ನಿಮಗೆ ಈಗಾಗಲೇ ಗೊತ್ತದ. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತ ನಾನೊಂದು ಸಣ್ಣ ಸುದ್ದಿ ಜೊತೆಗೆ ಅಲ್ಲಿಂದಲೇ ನಮ್ಮವರೇ ಲೈವ್ ಆಗಿ ರೆಕಾರ್ಡ್ ಮಾಡಿರುವ ಯುದ್ಧಕ್ಕೆ ಸಂಬಂಧಪಟ್ಟಂತ ವಿಡಿಯೋ ತೋರ್ಸಕ್ಕೆ ಹೊಂಟೀನಿ. ಅಂದಂಗ ಇದರಲ್ಲಿ ಏನಪ್ಪ ಅಂತ ವಿಶೇಷ ಸುದ್ದಿ ಅಂತ ಕೇಳಿದ್ರೆ, ಈಗಾಗಲೇ ಇಸ್ರೇಲ್ ಮತ್ತು ಇರಾಕ್ ನಡಬರ್ಕ ಯುದ್ಧ ನಡೆದದ. ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಏನು ಅಮೇರಿಕ ಇರಾಕ್ ಮೇಲೆ ಬಾಂಬ್ ಹಾಕಿ ದಾಳಿ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಇರಾಕ್ದವರು ಕೂಡ ಏನು ಕೈ ಕಟ್ಟಿ ಕುಂತಿಲ್ಲ. ಇರಾಕ್ದವ್ರು ಭೀ ಏನದಪ್ಪ ಅಂದ್ರೆ ಅಮೇರಿಕದವ್ರ ಮೇಲೆ ಪ್ರತಿಯಾಗಿ ಕ್ಷಿಪಣಿ ದಾಳಿ ಮಾಡಿ ಅಮೇರಿಕರಿಗೆ ಪಾಠ ಕಲಿಸ್ಲಿಕ್ಕೆ ಹೊಂಟಾರಂತ ಹೇಳೋದೇ ಇವತ್ತಿಂದು ಈ ವಿಡಿಯೋದ ವಿಶೇಷ ಅದ ನೋಡ್ರಿ. ಅರೆ ಅಲ್ಲಿಂದ ಇವನಿಗೆ ಹೆಂಗೆ ಗೊತ್ತಾ, ಇವನಿಗೆ ಯಾರು ವಿಡಿಯೋ ಕಳಿಸಿದ್ರು ಏನಾರೇ ಒಂದು ಸುಳ್ಳು ಆತನಂತ ಅನ್ಬೇಡ್ರಿ. ಅಮೇರಿಕಾದು ಏರ್ಬೇಸ್ ಅದ ಎಲ್ಲದಪ್ಪ ಅಂದ್ರೆ ಅದು ಕತಾರ್ ದೇಶದಾಗ ಅದ. ಅದಕ್ಕೆ ಅವರು ಇರಾನ್ದವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಅಮೇರಿಕಾದವ್ರಿಗೆ ಗುರಿ ಮಾಡಿ ಕತಾರ್ ದೇಶದಾಗಿರೋ ಅಮೇರಿಕಾದ ಏರ್ಬೇಸ್ ಮೇಲೆ ಕಂಟಿನ್ಯೂ ಯಾವತ್ತಪ್ಪ ಅಂದ್ರೆ ಸೋಮವಾರ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ಯಾರ ಕ್ಷಿಪಣಿ ದಾಳಿ. ಕಂಟಿನ್ಯೂ ಕ್ಷಿಪಣಿ ದಾಳಿ ಮಾಡ್ತಾ ಇದಾರ. ಇದೇ ಟೈಮ್ನಾಗ ಕತಾರ್ದಾಗ ನಮ್ದೇನು ಕರ್ನಾಟಕ ಅಂದ್ರೆ ಬೀದರ್ ಡಿಸ್ಟಿಕ್ಕು ಗುಲ್ಬರ್ಗ ಕಡೆಯಿಂದ ಕೆಲವು ಜನ ಹರ, ಅವರು ಅಲ್ಲಿ ನೇರವಾಗಿ ವಿಡಿಯೋ ಮಾಡಿ ನನಗೆ ಕಳಿಸಿದ್ರು. ಹೀಗಾಗಿ ಅಲ್ಲಿಂದ ವಿಡಿಯೋಗಳು ನಿಮಗೂ ತೋರ್ಸಾರಂತೆ ನಾ ಈ ಸುದ್ದಿ ಮಾಡೀನಿ. ಕತಾರ್ದಾಗ ಏನು ಹರ ಸದ್ಯಕ್ಕೆ ನಮ್ಮ ಬೀದರ್ ಗುಲ್ಬರ್ಗ ಕಡೆಯಿಂದ ಕನ್ನಡ ಮಂದಿ ಮತ್ತು ನಮ್ಮ ಇಂಡಿಯಾ ಮಂದಿ ಭಾಳ ಪರೇಶಾನ್ದಾಗ ಹರ ಅಂತ. ಪಾಪ ಯಾವ್ದು ಬಾಂಬ್ ಎಕಡಿಂದ ಬರ್ತದೋ ಎಲ್ಲಿ ಬೀಳ್ತದೋ ಅಂಬ ಪರೇಶಾನ್ದಾಗ ಇವ್ರು ಹರ ಅಂತ. ಬಾಂಬ್ ದಾಳಿ ನೋಡ್ಕೋತ ಪಾಪ ಪರೇಶಾನ್ದಾಗ ಕುಂತಾರ. ಆದ್ರೆ ಅಲ್ಲಿಂದ ಕತಾರ್ ದೇಶದ ಆಡಳಿತ ಏನು ಹೇಳ್ಯದಪ್ಪ ಅಂದ್ರೆ, ನೀವು ಯಾರೂ ಹೆದರ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಮನೆಯಲ್ಲೇ ಇರಿ, ನ್ಯೂಸ್ಗಳು ನೋಡ್ಕೋತೀರಿ. ಖಾಲಿ ಇರಾನು ಮತ್ತು ಅಮೇರಿಕ ನಡ್ಬರ್ಕ ಯುದ್ಧ ನಡೆದಲ್ಲ, ಹೀಗಾಗಿ ಅಮೇರಿಕ ಏರ್ಬೇಸ್ ಟಾರ್ಗೆಟ್ ಮಾಡಿ ಇರಾನ್ದವರು ಕ್ಷಿಪಣಿ ದಾಳಿ ಮಾಡ್ಲತ್ತಾರ. ಅದಕ್ಕೆ ಅವರು ಪ್ರತಿಯಾಗಿ ಅಮೇರಿಕದವ್ರು ಭೀ ಮ್ಯಾಲಿನ ಮೇಲೆ ಇರಾನ್ದವ್ರ ಕ್ಷಿಪಣಿಗಳು ಏನದಪ್ಪ ಅಂದ್ರೆ ಮ್ಯಾಲಿನ ಮೇಲೆ ಹೊಡೆದು ಓಡಾಸಿ ಹಾಕ್ಲತ್ತಾರ. ಅಂದ್ರೆ ಅವು ತೆಳಗೆ ಬೀಳಕ್ಕಿಂತ ಮೇಲೆ ಮೊದಲೇ ಮ್ಯಾಲಿನ ಮೇಲೆ ಹೊಡೆದು ಹಾಕ್ಲತ್ತಾರ ಅವಕ್ಕೆ. ಹೀಗಾಗಿ ತೆಳಗೆ ಯಾರಿಗೂ ಏನೂ ಆಗ್ತಾಯಿಲ್ಲ. ಆದ್ರೂ ಭೀ ನೋಡ್ರಿ, ಬಾಂಬ್ ಬೀಳತ್ತವ ಯುದ್ಧ ನಡೆದ ಅಂದ್ಮೇಲೆ ಎಲ್ಲರಿಗೆ ಅಂಜಿಕೆ ಇದ್ದೇ ಇರ್ತದೆ. ಸದ್ಯಕ್ಕಂತೂ ಯಾರಿಗೆ ಏನಾಗಿಲ್ಲ ಅಂತ ಹೇಳತ್ತಾರ. ನೋಡಮ್ಮಿ ಮತ್ತು ಇನ್ನ ಇದು ಎಲ್ಲಿ ತನಕ ಯುದ್ಧ ನಡೀತದ ಏನೇನು ಆಗ್ತದೆ ಅಂಬೋದು ಕಂಟಿನ್ಯೂ ಮತ್ತು ಅವರು ಹೇಳ್ತೀನಂದ್ರೆ. ಯಾಕಂದ್ರೆ ಅಲ್ಲಿಂದು ಏನು ಲೈವ್ ಆಗಿ ನೋಡಿದ್ದು ಅಲ್ಲಿಂದ ಅವ್ರ ಮೊಬೈಲ್ದಾಗೆ ವಿಡಿಯೋ ಮಾಡಿದ್ದು ಏನು ಹಾಕ್ತಾ ಇದಾರೆ ಅದು ಸ್ವಲ್ಪ ಒರಿಜಿನಲ್ ಇರ್ತದೆ. ನಾವು ಎಲ್ಲೋ ನೋಡಿದ್ದು ಎಲ್ಲೋ ಕೇಳಿದ್ದು ಅಷ್ಟು ಭರೋಸೆ ಮಾಡ್ಲಿಕ್ಕಾಗಲ್ಲ ಅಂತೇಳಿ ನಾ ಏನು ಮಾಡೀನಿ, ಅವ್ರದ್ದು ವಿಡಿಯೋ ತೊಗೊಂಡು ಸುದ್ದಿ ಮಾಡಿ ಹಾಕೀನಿ. ಅದಕ್ಕೆ ಮತ್ತು ನೀವೆಲ್ಲ ತಪ್ಪು ತಿಳ್ಕೊಬೇಡ್ರಿ. ಏನಪ್ಪ ಇವ ಇಲ್ಲಿಂದು ಬೀದರ್ದು ಕಲ್ಯಾಣದ ಸುದ್ದಿ ಮಾಡೋದು ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಮಾಡ್ಲತ್ತಾನ, ಅಲ್ಲಿಂದ ಇವನಿಗೇನು ಗೊತ್ತದ ಅಂತ ನೀವು ಮಜಾ ಕೊಡಿಸ್ಬೇಡ್ರಿ. ನನಗೆ ಅಲ್ಲಿ ನಂಗೇನು ಭಾಳ ಬೇಕಾದವರು ಭಾಳ ವಿಶ್ವಾಸ ಇದ್ದವ್ರು ಏನು ಹರಲ್ಲ. ಅವರು ನನಗೇನು ಡೈರೆಕ್ಟ್ ಅವ್ರ ಮೊಬೈಲ್ದಾಗೆ ನೇರವಾಗಿ ಏನು ವಿಡಿಯೋ ಮಾಡಿ ಬಾಂಬ್ ಬೀಳೋ ಲೈವ್ ವಿಡಿಯೋ ಏನು ಮಾಡಿ ಹಾಕ್ಯಾರ. ಅದೇ ನಾನು ನಿಮಗೆ ಯಥಾವತ್ತವಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಮುಂದೆ ಏನಾದರೂ ಹೊಸ ಅಪ್ಡೇಟ್ ಬರ್ತಪ್ಪ ಅಂದ್ರೆ ಅವಾಗಿಂದವಾಗ ನಿಮಗೆ ಅಲ್ಲಿಂದ ಅಪ್ಡೇಟ್ ಕೊಡೋದು ಕೋಶಿಶ್ ಮಾಡ್ತೀನಿ. ಹಾಂ, ಮತ್ತು ನಮ್ಮ ಕಲ್ಯಾಣ ಎಕ್ಸ್ಪ್ರೆಸ್ ಪೇಜಿಗೆ ತಪ್ಪಲ್ಲದೆ ಫಾಲೋ ಮತ್ತು ಲೈಕ್ ಮಾಡಿರಿ. ಈ ವಿಡಿಯೋ ಮತ್ತು ಸುದ್ದಿ ನಿಮಗೆ ಚಲೋ ಅನ್ನಿಸ್ತಂದ್ರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಸುದ್ದಿ ಮತ್ತು ಈ ವಿಡಿಯೋ ಲಾಸ್ಟಿನ ತನಕ ನೋಡಿದ ಸಲುವಾಗಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ये अमेरिकन एयरबेस से आ रहा है। व्हाट? हाँ हाँ, अच्छा वो मिसाइल आएगा तो उसको इंटरसेप्ट करता है। ये लाइट बंद कराओ, ये लाइट को देख के आ जाता है। नहीं नहीं, सच बोल रहा हूँ, लाइट को देख के आता है ये। लाइट बंद करा दो। नहीं नहीं, अमेरिकन वाला क्या किया, वो मिसाइल आ गया तो उसको डिस्पोज कर सकता है कि नहीं सकता, बोल के ट्रेन दे रहा है, ट्रेन दे रहा है सर। हाँ वही आ गया तो साला उसको ठोक देगा, उधर उड़ा देगा साला उसको। ड्रोन से ये सब लगता है, ड्रोन है छोटा वाला। गाड़ी निकालो, गाड़ी निकालो, अरे भाई भाग, गाड़ी निकालो, गाड़ी। इसके लिए मोबाइल खरीदना चाहिए था साला, इसके क्या है।
इधर ये इधर से किधर से ये पटाखा फुटा रहा है। ये साला दोहा की तरफ जा रहा है, ये किधर जा रहा है वो? ये कतर में कुछ हुआ है इसलिए कोई खुशहाली में ये पटाखा फुटा रहा है। पब्लिक देखो ना वो वाला क्या वाला सब भाग रहा है देखो वो दोनों डिफेंस के लिए आ रहा है, ये मार रहा है, ये डिफेंस के लिए आ रहा है, इंटरसेप्ट कर रहा है ना? इंटरसेप्ट कर रहा है। नहीं हुआ, नहीं हुआ। नांगा नांगा गुजर के भाग गया। वो ऊपर से आ रहा है, ऊपर से। ये वो टकरे अरे वाह। वो टकरा गया। एक और दो और आ रहे हैं साले। बहुत धमाका हो रहा है इधर। कतर में धमाका है। ये बिल्कुल रास्ते कोल हो रहा है यार। वो उत्थे फुल हो रहा है। ये जापे फुल हो गया।